ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತರನ್ನ ಸ್ವಾಗತಿಸುವಂತವನಾಗಿದ್ದೇನೆ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ನೀವೀಗ ಎಬೆನ್ಸನ್ ಟಿವಿಯನ್ನು ನೋಡ್ತಾ ಇದ್ದೀರಿ. ಈಗ ಮಾತಾಡ್ಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. All things work together for good. That is the title of today's message. ಇವತ್ತಿನ ವಾಕ್ಯದ ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಎಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕಾಗಿ ಆಗ್ತದೆ ಎಂಬುದಾಗಿ. Let's turn to Romans chapter 8 verse 28. ನಾವು ಸತ್ಯವೇದದಲ್ಲಿ ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನಕ್ಕೆ ತಿರುಗಿಸೋಣ. And we know that for those who love God, all things work together for good, for those who are called according to his purpose. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ರೀತಿಯಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. Queen Mary of England hated Christian preachers. ಇಂಗ್ಲೆಂಡಿನ ಒಂದು ರಾಣಿಯು ಮೇರಿ ಎಂಬುದಾಗಿ, ಆಕೆ ಕ್ರೈಸ್ತತ್ವವನ್ನು ಆಕೆ ವಿರೋಧಿಸ್ತಾ ಇದ್ದಳು. There was a Christian preacher who continually repeated, God will work all things together for his good. ಅಲ್ಲೊಬ್ಬ ದೇವರ ಸೇವಕರು ಇರ್ತಾರೆ. ಅವರು ಯಾವಾಗಲೂ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ಎಲ್ಲವೂ ಕೂಡ ದೇವರ ನಿಮ್ಮ ಅನುಕೂಲಕ್ಕಾಗಿ ಆಗ್ತದೆ ಎಂಬುದಾಗಿ ಆತನು ಬೋಧನೆ ಮಾಡ್ತಾ ಇದ್ದನು. On his first journey to the execution site, a severe fall broke his leg. ಒಂದು ಕಾಲದಲ್ಲಿ ಆತನು ಅದೇ ರೀತಿ ಆತನನ್ನ ಶಿಕ್ಷೆ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಗ ಆತನ ಕಾಲು ಮುರಿಯಲ್ಪಡ್ತದೆ. He said to the soldier that all things work together for his good. ಆಗ ಅಲ್ಲಿದ್ದಂಥ ಸೈನಿಕರಿಗೆ ಆತನ ಹೇಳ್ತಾನೆ, ಎಲ್ಲವೂ ಕೂಡ ಒಂದು ನಮ್ಮ ಅನುಕೂಲಕ್ಕಾಗಿ ಆಗ್ತದೆ ಎಂಬುದಾಗಿ ಆತನು ಹೇಳುತ್ತಾನೆ. He kept his faith. ಆತನು ತನ್ನ ನಂಬಿಕೆಯನ್ನ ಆತನು ಉಳಿಸಿಕೊಳ್ಳುತ್ತಾನೆ. There was a sudden revolt on the road. ಆ ಒಂದು ಸಮಯದಲ್ಲಿ ಆ ಒಂದು ದಾರಿಯಲ್ಲಿ ಒಂದು ದೊಡ್ಡ ಒಂದು ಪ್ರತಿಭಟನೆ ಆಗ್ತದೆ. It delayed his transport. ಆತನ ಒಂದು ಕರ್ಕೊಂಡು ಹೋಗ್ಲಿಕ್ಕೆ ನಿಧಾನ ಆಗ್ತದೆ. He told the soldier escorting him that all things work together for good. ಆತನ ಜೊತೆಯಲ್ಲಿ ಇದ್ದಂಥ ಸೈನಿಕರಿಗೆ ಆತನ ಹೇಳ್ತಾನೆ, ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿ ಆಗ್ತದೆ. By the time they could resume their journey, the queen had died, effectively saving his life. ಅವರು ತಮ್ಮ ಒಂದು ಪ್ರಯಾಣವನ್ನು ಮುಗಿಸೋದ್ರೊಳಗೆ ಆ ಒಂದು ದೇಶದ ರಾಣಿಯು ಮರಣ ಹೊಂದುತ್ತಾಳೆ. It is promise of God. ಇದು ದೇವರ ವಾಗ್ದಾನವಾಗಿದೆ. If any promise of God fails, sun, moon, and stars reel from their course. ಸೂರ್ಯ, ಚಂದ್ರ, ನಕ್ಷತ್ರಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ, ಏಕೆಂದ್ರೆ ಅವು ದೇವರ ಒಂದು ವಾಗ್ದಾನವನ್ನು ನೆರವೇರಿಸುತ್ತಾ ಇದ್ದೇವೆ. If you have a broken heart today, it will work for your good. ನಿಮಗೇನಾದ್ರೂ ಇವತ್ತು ಮುರಿಯಲ್ಪಟ್ಟಂತ ಹೃದಯ ಇದ್ರೆ, ಮನಸ್ಸಿದ್ರೆ, ಇವತ್ತು ನಿಮಗೆ ಅದರಿಂದ ಬಿಡುಗಡೆಯಾಗ್ತದೆ. It will work for your good if you have confidence in God. ದೇವರಲ್ಲಿ ನಿಮಗೆ ನಂಬಿಕೆ ಇದ್ರೆ ಅದು ನಿಮ್ಮ ಅನುಕೂಲಕ್ಕಾಗಿಯೇ ಆಗುತ್ತದೆ. David had a tendency to stray from God. ದಾವೀದನು ಕೂಡ ತನ್ನ ಜೀವಿತದಲ್ಲಿ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರ್ತದೆ. God afflicted David. ದೇವರು ದಾವೀದನನ್ನ ಹಿಂಸೆಗೊಳಪಡಿಸುತ್ತಾನೆ. God made him sick. ದೇವರು ಆತನನ್ನ ಒಂದು ಕಾಯಿಲೆಗೆ ಒಳಪಡಿಸುತ್ತಾನೆ. In Psalms 119 verse 71, David says, "It is good for me that I have been afflicted." ಕೀರ್ತನೆ 119:71 ಹೇಳ್ತಾನೆ, ನನಗೆ ಕಷ್ಟಾನುಭವ ನನಗೆ ಹಿತಕಾರಕ್ಕಾಗಿಯೇ ಆಯ್ತು ಎಂಬುದಾಗಿ ದಾವೀದನು ಹೇಳುತ್ತಾನೆ. Affliction is sometimes the best teacher for God's children. ನಮಗಾಗುವಂತ ಹಿಂಸೆಗಳು ಕ್ರೈಸ್ತರಾದ ನಮಗೆ ಅನೇಕ ಸಾರಿ ಅದು ನಮ್ಮ ಒಳಿತಿಗಾಗಿಯೇ ಆಗುವಂತದ್ದಾಗಿದೆ. A sick bed can teach you more than a sermon. ಒಬ್ಬ ಕಾಯಿಲೆಯಾದಂಥ ಮನುಷ್ಯನು ತನ್ನ ಹಾಸಿಗೆಯಲ್ಲಿದ್ದಾಗ ಆತನು ಹೆಚ್ಚಿನ ಪಾಠವನ್ನ ಕಲಿಯುವಂತವನಾಗಿದ್ದಾನೆ. Joseph was a wonderful man. ಯೋಸೇಫನ ಬಗ್ಗೆ ನೋಡ್ತೇವೆ, ಆತನು ಬಹಳ ಅದ್ಭುತವಾದಂತ ವ್ಯಕ್ತಿ. He loved God with all of his heart. ಆತನು ದೇವರನ್ನ ತನ್ನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತಾ ಇರ್ತಾನೆ. His brothers put him into a pit and sold as a slave. ಆತನನ್ನ ಒಂದು ಹಳ್ಳದಲ್ಲಿ ಹಾಕಿ ಆತನನ್ನ ಒಬ್ಬ ಸೇವಕನಾಗಿ ಮಾರಿ ಬಿಡ್ತಾರೆ.
he was falsely accused and cast into prison. ಆತನನ್ನ ತಪ್ಪು ಹೊರಿಸಿ ಆತನನ್ನ ಒಂದು ಸೆರೆಮನೆಯಲ್ಲಿ ಕೂಡ ಹಾಕಿಬಿಡುತ್ತಾರೆ. But his abasement made him ready for his advancement, and he became the prime minister of Egypt. ಆತನು ಬಹಳ ಕೆಳಸ್ಥಿತಿಗೆ ಹೋದಾಗ ದೇವರು ಆತನನ್ನು ಬಹಳ ಮೇಲ್ಮಟ್ಟಕ್ಕೆ ಎತ್ತಿ ಆತನು ಆ ಒಂದು ದೇಶದ ಒಬ್ಬ ಪ್ರಧಾನ ಮಂತ್ರಿಯಾಗುತ್ತಾನೆ. And this is what Joseph said to his brothers. ಯೋಸೇಫನು ತನ್ನ ಅಣ್ಣಂದಿರಿಗೆ ಈ ರೀತಿಯಾಗಿ ಹೇಳುತ್ತಾನೆ, You thought evil against me, but God meant it to good. ನೀವು ನನಗೆ ಕೇಡನ್ನ ಬಯಸಿದ್ರಿ, ಆದರೆ ದೇವರು ಅದನ್ನು ಒಳ್ಳೆಯದಕ್ಕಾಗಿ ಮಾರ್ಪಡಿಸಿದ್ದಾನೆ. There was a king whose name was Manasseh. ಒಬ್ಬ ರಾಜ ಇರ್ತಾನೆ, ಅವನ ಹೆಸರು ಮನಸ್ಸೆ ಎಂಬುದಾಗಿ. He had difficulty in serving God. ಆತನು ದೇವರ ಸೇವೆ ಮಾಡಲಿಕ್ಕೋಸ್ಕರ ಆತನಿಗೆ ಒಂದು ಕಷ್ಟ ಬರ್ತದೆ. God could not get Manasseh's attention. ಆತನ ಒಂದು ಗಮನವನ್ನು ಸೆಳೆಯಲಿಕ್ಕೆ ಕಷ್ಟ ಆಗ್ತದೆ. Therefore, God sent against him captains of the army of king of Assyria. ಅಸ್ಸೀರಿಯದ ರಾಜರನ್ನ ಆತನಿಗೆ ವಿರೋಧವಾಗಿ ಕಳಿಸುತ್ತಾನೆ. King of Assyria was wicked and cruel. ಆ ಒಂದು ಅಸ್ಸೀರಿಯದ ರಾಜನು ಬಹಳ ಕ್ರೂರಿಯೂ ಹಾಗೂ ಕೆಟ್ಟವನು ಆಗಿರುತ್ತಾನೆ. King of Assyria bound him with fetters and carried him to Babylon. ಅಸ್ಸೀರಿಯದ ರಾಜನು ಅವನನ್ನ ಹಿಡಿದು ಆತನನ್ನ ಸೆರೆಮನೆಯಲ್ಲಿ ಹಾಕುತ್ತಾನೆ. When Manasseh was in affliction, he sought the Lord, his God, and humbled himself greatly before the God of his forefathers. ಆತನು ಮನಸ್ಸಿಯು ಕಷ್ಟದಲ್ಲಿದ್ದಾಗ ಆತನು ಕಷ್ಟದಲ್ಲಿ ತನ್ನ ಪಿತೃಗಳ ದೇವರಿಗೆ ಆತನು ಪಶ್ಚಾತ್ತಾಪದಿಂದ ದೇವರನ್ನ ಬೇಡಿಕೊಳ್ಳುತ್ತಾನೆ. God heard his supplication and brought him again to Jerusalem to his kingdom. ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಮತ್ತೆ ಆತನನ್ನು ಯೆರೂಸಲೇಮಿಗೆ ರಾಜನನ್ನಾಗಿ ಕರ್ಕೊಂಡು ಬರುತ್ತಾನೆ. The iron chains did him more good than his golden crown. ಆತನಿಗೆ ಆ ಒಂದು ಸೆರೆಮನೆಯಲ್ಲಿ ಆದಂಥ ಬೇಡಿಗಳು ಆತನಿಗೆ ಆ ಒಂದು ಚಿನ್ನದ ಕಿರೀಟಕ್ಕಿಂತಲೂ ಉತ್ತಮವಾದಂಥ ಅನುಭವವಾಗಿತ್ತು. Sometimes God may have to put you in a prison that you will seek God. ಕೆಲವು ಸಾರಿ ದೇವರು ತನ್ನ ಜನರನ್ನ ಸೆರೆಮನೆಯಲ್ಲಿ ಕೂಡ ಹಾಕುತ್ತಾನೆ. ಆಗ ಅವರು ದೇವರ ಒಳ್ಳೆತನವನ್ನ ಕಾಣಲಿಕ್ಕೆ ಅವರಿಗೆ ಅವಕಾಶ ಸಿಗ್ತದೆ. All things work together for good to those who trust God, obey God, and love God. ದೇವರನ್ನ ಪ್ರೀತಿಸಿ ದೇವರಿಗೆ ವಿಧೇಯರಾಗುವಂತವರಿಗೆ ತಮ್ಮ ಜೀವಿತಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ಆಗ್ತದೆ. All things work together for good to those who are called according to his purpose. ದೇವರು ತನ್ನ ಕರೆದವರನ್ನು ತನ್ನ ಸಂಕಲ್ಪದ ಮೇಲೆಗೆ ಕರೆಯಲ್ಪಟ್ಟವರಿಗೆ ಎಲ್ಲಾ ಕಾರ್ಯಗಳನ್ನು ಅನುಕೂಲಕ್ಕಾಗಿಯೇ ಮಾಡುತ್ತಾನೆ. Paul had a thorn in his flesh. He calls it a messenger of Satan to discipline him. ನಾವು ಪೌಲನ ಬಗ್ಗೆ ನೋಡಿಕೊಳ್ತೇವೆ. ಒಬ್ಬ ಸೈತಾನನ ದೂತನು ಬಂದು ಆತನ ಶರೀರದಲ್ಲಿ ಒಂದು ಶೂಲೋದೋಪಾದಿಯಲ್ಲಿ ಆತನಿಗೆ ಹಿಂಸೆ ಕೊಡುವನಾಗಿರುತ್ತಾನೆ. God wants to make us like Jesus through our afflictions. ನಮ್ಮ ಹಿಂಸೆಗಳಿಂದ ದೇವರು ನಮ್ಮನ್ನ ಕ್ರಿಸ್ತನಂಗೆ ಮಾರ್ಪಡಲಿಕ್ಕೆ ದೇವರು ಮಾಡುವಂತವನಾಗಿದ್ದಾನೆ. If you have confidence in God, you belong to Christ. ನಮಗೆ ಕ್ರಿಸ್ತನಲ್ಲಿ ನಂಬಿಕೆ ಇದ್ದರೆ ದೇವರು ನಮಗೆ ಅದನ್ನ ಒಳ್ಳೆಯದಕ್ಕಾಗಿ ಮಾಡಿ ನಮ್ಮನ್ನ ಉದ್ಧರಿಸುತ್ತಾನೆ. He is behind every situation you face. ನಮಗೆ ಅನುಭವಿಸುವಂತ ಎಲ್ಲ ಪರಿಸ್ಥಿತಿಗಳು ಕೂಡ ದೇವರು ನಮ್ಮೊಂದಿಗಿರುವಂತವನಾಗಿದ್ದಾನೆ. When you face trouble, mercy, grace and love will come down to you. ನಮಗೆ ಕಷ್ಟಗಳು ಅನುಭವಿಸುವಾಗ ದೇವರ ಅಧಿಕವಾದ ಪ್ರೀತಿ ನಮ್ಮ ಮೇಲೆ ಇಳಿದು ಬರುತ್ತದೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ಪರಲೋಕ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ಜೀವ ಸ್ವರೂಪನಾದಂಥ ದೇವರು ನೀನು ಸಮಸ್ತ ಕಾರ್ಯಗಳನ್ನು ನಿನ್ನ ಇಷ್ಟದಂತೆ ಮಾಡುವಂಥ ದೇವರಾಗಿದ್ದಿ ಸ್ವಾಮಿ. ನಾವು ನಿನ್ನನ್ನು ಪ್ರೀತಿಸುವುದಾದರೆ ಎಲ್ಲ ಕಾರ್ಯಗಳನ್ನು ಅನುಕೂಲಕ್ಕಾಗಿ ಮಾಡ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೆ. ಅದಕ್ಕಾಗಿ ಸ್ತೋತ್ರ. ಎಂಥದೇ ಕಷ್ಟ ಇದ್ರು, ಕಾಯಿಲೆ ಇದ್ರು, ಸಮಸ್ಯೆ ಇದ್ರು ಎಲ್ಲವನ್ನು ಕೂಡ ಸ್ವಾಮಿ ನಮ್ಮ ಆತ್ಮಿಕ ಅಭಿವೃದ್ಧಿಗಾಗಿ ಒಳ್ಳೆಯದಕ್ಕಾಗಿ ನೀನು ಮಾಡುವಂಥವನಾಗಿದ್ದಿ. ಸಮಸ್ಯೆಗಳನ್ನು ನೀನು ಮಾರ್ಪಡಿಸುವಂಥವನಾಗಿದ್ದಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ನಿನ್ನನ್ನು ಮಹಿಪಡಿಸುವಂಥವರಾಗಿ ಹಿಂಬಾಲಿಸುವಂಥವರಾಗಿ ನೀನು ಕೊಡುವಂಥ ಎಲ್ಲ ದಿವ್ಯಾಶೀರ್ವಾದವನ್ನು ಹೊಂದಿಕೊಂಡು ನಿನಗಾಗಿ ಜೀವಿಸಲು ಸಾಕ್ಷಿಯಾಗಿರಲು ನಮ್ಮೆಲ್ಲರನ್ನ ನಡೆಸಬೇಕಾಗಿ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.
ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. Amen.